ವರ್ತಕರನ್ನು ಬಂಧಿಸಿಟ್ಟಂತಹ ರತ್ನಸಾರ ಪಟ್ಟಣದ ಒಡೆಯನಾದಂತಹ ಚಂದ್ರಕೇತು ರಾಜನಿಗೆ ಕನಸಿನಲ್ಲಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆದೇಶವನ್ನು ಕೊಡ್ತಾ ಇದ್ದಾನೆ. ಯಾರನ್ನು ನೀನು ಕಳ್ಳರು ಅಂತ ತೀರ್ಮಾನಿಸಿ ಕಾರಾಗೃಹದಲ್ಲಿ ಇಟ್ಟಿದೆಯೋ ಈ ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು. ನೋಚೇತ್ವಾಂ ನಾಶಯಿಷ್ಯಾಮಿ ಸರಾಜ್ಯ ಧನಪುತ್ರಕಂ, ಇಲ್ಲ ಅಂತಾದಲ್ಲಿ ನಿನ್ನ ರಾಜ್ಯವನ್ನು ಕೋಶವನ್ನು ಎಲ್ಲ ನಾಶ ಮಾಡಿಬಿಡ್ತೇನೆ ಅಂತೇಳಿ ಸ್ವಾಮಿಯೇ ಸ್ವಯಂ ಸ್ವಪ್ನದಲ್ಲಿ ಆದೇಶವನ್ನಿತ್ತಾಗ ಮಾರನೇ ದಿನ ಬೆಳಿಗ್ಗೆ ರಾಜನು ಆಸ್ಥಾನವನ್ನು ಸೇರಿ ಸಭಾಸದರಿಗೆಲ್ಲ ಸ್ವಪ್ನದ ವೃತ್ತಾಂತವನ್ನು ತಿಳಿಸ್ತಾನೆ. ಆ ವರ್ತಕರನ್ನು ಕರ್ಕೊಂಡು ಬರಲಿಕ್ಕೆ ಹೇಳ್ತಾನೆ. ಬಂದಂತಹ ವರ್ತಕರಿಗೆ ಸ್ಮರಂತವು ಪೂರ್ವ ವೃತ್ತಾಂತಂ ನೋಚತರು ಭಯ ವಿಹ್ವಲು, ಗಡ್ಡ 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 ನಡುಕ್ತಾ ಇದ್ದಾರೆ. ಯಾಕೆಂದರೆ ಆ ಕಾರಾಗೃಹದಲ್ಲಿದ್ದಾಗ ಕೊಡ್ತಾ ಇದ್ದ ಶಿಕ್ಷೆ ಜ್ಞಾಪಿಸ್ಕೊಂಡೇ ನಡುಕ್ತಾ ಇದ್ದಾರೆ. ರಾಜ ಹೇಳ್ತಾನೆ, ದೈವಾಪ್ರಾಪ್ತಂ ಮಹದ್ದುಃಖಂ ಇದಾನೀ ನಾಸ್ತಿ ವೈಭಯಂ. ಏನೋ ದೈವದ್ರೋಹದ ಕೆಲಸ ಆಗಿರಬೇಕು ನಿಮ್ಮಿಂದ, ದೈವವಶಾತ್ ಇಂತಹ ಕಷ್ಟವು ನಿಮಗೆ ಒದಗಿ ಬಂತು, ಇವತ್ತು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂಥೇಳಿ ಅವರಿಗೆ ಕ್ಷೌರ ಕರ್ಮಾದ್ಯಗಳನ್ನೆಲ್ಲ ಮಾಡಿಸಿ ಉತ್ತಮವಾದಂತಹ ಉಡುಪುಗಳನ್ನೆಲ್ಲ ಕೊಟ್ಟು ಅಲ್ಲಿಂದ ಕಳುಹಿಸಿಕೊಡ್ತಾನೆ. ಬಹಳಷ್ಟು ಧನವನ್ನು ಕನಕವನ್ನು ಸಂಪತ್ತನ್ನು ಕೊಟ್ಟು ಕಳಿಸಿದ್ದಾನೆ. ಹೀಗೆ ಚಂದ್ರಕೇತು ರಾಜನಿಂದ ಅನುಗ್ರಹಿಸಲ್ಪಟ್ಟಂತಹ ಸಮಸ್ತ ದ್ರವ್ಯಗಳನ್ನು ತೆಗೆದುಕೊಂಡು ಸ್ವಗ್ರಾಮದೆಡೆಗೆ ವರ್ತಕರು ಇರುವರೂ ಪ್ರಯಾಣವನ್ನು ಬೆಳೆಸಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣೇ ರೇವಾಖಂಡೇ ಸತ್ಯನಾರಾಯಣ ವ್ರತ ಕಥಾಯಾನ್ ತೃತೀಯ. ಎಲ್ಲರೂ ಸೇರಿ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದನ್ನು ಹೇಳುವ. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ. ನಮಗೆ ಈ ಕಥೆಯಲ್ಲಿ ಪ್ರಧಾನವಾಗಿ ನಾವು ತಿಳ್ಕೊಳ್ಬೇಕಾದ ಅಂಶ ಅಂತ ಹೇಳಿದ್ರೆ, ಒಂದು ಸಂತಾನ ಭಾಗ್ಯ ಇಲ್ಲದೆ ಅಂಥವ್ರಿಗೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಸಂತಾನ ಆಗ್ತದೆ ಅಂತೇಳಿ. ಇನ್ನೊಂದೇನಪ್ಪ ಅಂತಂದರೆ, ಹಿಡಿದಿದ್ದಕ್ಕೆ ಮುಟ್ಟಿದ್ದಕ್ಕೆ ಏನಕ್ಕೆ ಒಂದಕ್ಕೆ ಆಗಲಿ ಹರಕೆ ಹೇಳ್ಕೊಳ್ಳೋದು, ಮಾತಿಗೆ ದೇವ್ರನ್ನ ಎತ್ಕೊಂಬಂದು ಮಧ್ಯದಲ್ಲಿ ಇಡೋದು. ದೇವ್ರಿಟ್ಟಂಗಾಗಲಿ, ಆ ದೇವ್ರಿಟ್ಟಂಗಾಗಲಿ, ಈ ದೇವ್ರಿಟ್ಟಂಗಾಗಲಿ ಅಂತ ಬಾಯಿನಲ್ಲಿ ಆಡಬಾರ್ದು. ನೋಡಪ್ಪ ನೀನು ಮಾಡ್ತಾ ಇದ್ದೀಯಾ, ದೇವರು ನೋಡ್ಕೊಳ್ಳಿ ಅಂತ ಹೇಳೋದಕ್ಕೂ ಹರಕೆ ಹೇಳ್ಕೊಳ್ಳೋದಕ್ಕೂ ಅವನಿಗೆ ಹಂಗಾದ್ರೆ ಹಿಂಗೆ ಮಾಡ್ತೀನಿ, ಇದಾದರೆ ಅದು ಮಾಡ್ತೀನಿ, ದೇವರಲ್ಲಿ ನಾವು ವ್ಯವಹಾರ ಮಾಡುವಂಥ ವಿಚಾರ ಅಲ್ಲ. ದೇವರಲ್ಲಿ ನಾವು ಯಾಚನೆ ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಶರಣಾಗತರಾಗಬೇಕು. ಹಾಗಾಗಿ ಯಾರೂ ಹರಕೆ ಹೇಳುವಂಥದ್ದು ಬಹಳ ಮುಖ್ಯ ಅಲ್ಲ, ಅದನ್ನ ಈಡೇರಿಸುವಂಥದ್ದು ಬಹಳ ಮುಖ್ಯ. ಯಾವುದೇ ಹರಕೆ ಅನ್ನುವಂಥದ್ದಾಗಲಿ ಪ್ರಾರ್ಥನೆ ಅನ್ನುವಂಥದ್ದಾಗಲಿ ಕೊಟ್ಟು ತಗೊಳ್ಳುವ ರೀತಿ ಇರಬಾರ್ದು. ನಮ್ಮ ಕಷ್ಟವನ್ನು ನಾವು ಯಾಚನೆ ಮಾಡಬೇಕು, ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹಾಗಾಗಿ ಎಲ್ಲರಿಗೂ ಸನ್ಮಂಗಳವೇ ಆಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.